ಧಾರವಾಡದಲ್ಲಿ ಪ್ರತ್ಯೇಕ ಪಾಲಿಕೆ ಹೋರಾಟ ಕಂಟಿನ್ಯೂ. ಕೈ ಪಾಲಿಕೆ ಸದಸ್ಯರಿಂದ ರಾಜೀನಾಮೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಮುಂದುವರೆದಿದ್ದು 11ನೇ ದಿನಕ್ಕೆ ಕಾಲಿಟ್ಟಿದ್ದು, ಈಗ ಈ ಹೋರಾಟಕ್ಕೆ ಬೆಂಬಲಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ನ ಸದಸ್ಯರು ತಮ್ಮ ಪಾಲಿಕೆ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯಪಾಲರ ನಡೆಯ ವಿರುದ್ಧ ಆಕ್ರೋಶ ಹೊರಹಾಕಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಧಾರವಾಡ ಕಚೇರಿ ಮುಂಭಾಗದಲ್ಲಿನ ಪ್ರತ್ಯೇಕ ಪಾಲಿಕೆ ಹೋರಾಟ ವೇದಿಕೆಗೆ ಆಗಮಿಸಿದ ಕಾಂಗ್ರೆಸ್ನ 12 ಜನ ಪಾಲಿಕೆ ಸದಸ್ಯರು ತಮ್ಮ ರಾಜೀನಾಮೆ ಸಲ್ಲಿಸಿ ಹೋರಾಟಕ್ಕೆ ಇಳಿದಿದ್ದಾರೆ. ಈಗಾಗಲೇ ಹಲವು ಸಂಘ ಸಂಸ್ಥೆಗಳು ಪ್ರತ್ಯೇಕ ಹೋರಾಟಕ್ಕೆ ಬೆಂಬಲ ನೀಡಿದ್ದು, ಈಗ ಪಾಲಿಕೆ ಸದಸ್ಯರು ರಾಜೀನಾಮೆ ನೀಡಿ ಹೋರಾಟಕ್ಕೆ ಧುಮುಕಿರುವುದು ಮತ್ತಷ್ಟು ಪ್ರತ್ಯೇಕ ಪಾಲಿಕೆಯ ಹೋರಾಟಕ್ಕೆ ಬಲ ಬಂದಂತಾಗಿದೆ. ಜತೆಗೆ ರಾಜ್ಯಪಾಲರು ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಅಂಕಿತ ಹಾಕದಿದ್ದಲ್ಲಿ ರಾಜ್ಯಪಾಲರಿಗೆ ಗೋ ಬ್ಯಾಕ್ ಚಳವಳಿ ಆರಂಭಿಸುವುದಾಗಿ ಹೋರಾಟಗಾರರು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಪತ್ರಕರ್ತರಿಗೆ ಒಂದು ವಿನಂತಿ, ಈಗ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ಪ್ರಾರಂಭ ಆಯಿತು. ಅನೇಕರು ತಮ್ಮ ವೈಯಕ್ತಿಕದಲ್ಲಿ ತಾವೇ ಅದರ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರು. ಆದ್ರೆ ಇದು ಪಕ್ಷಾತೀತ ಜಾತ್ಯತೀತ ಹೋರಾಟ. ಆ ಕಾರಣಕ್ಕಾಗಿ ಏನು ಇಲ್ಲಿ ಇವತ್ತು ತಮ್ಮ ಹೋರಾಟದಲ್ಲಿ ಅವರ ಪಾತ್ರ ಇದ್ದೂ ಸಹ ಅಧಿಕಾರವನ್ನು ತೋರಿಸ್ತಾರೆ. ಅದಕ್ಕೆ ಕೆಲವು ನಿರ್ಣಯಗಳನ್ನು ನಾವೀಗ ಇವತ್ತು ಏನ್ ನಿರ್ಣಯ, ನಮ್ಮ ಅಧ್ಯಕ್ಷರಾದಂತ ಬ್ಲಾಕ್ ಕಾಂಗ್ರೆಸ್ 71 ಅರವಿಂದವರೆಗೂ ನಾವು ಮುಟ್ಸಾಕತ್ತೀವಿ. ಅದನ್ನ ಮುಂದಿನ ದಿನದಾಗ ಅವ್ರ ಮುಂದೆ ಏನೈತಲ್ಲ ಅವ್ರ ಮೇಲಧಿಕಾರಿಗಳಿಗೆ ಅವ್ರ ಕಳಿಸ್ತಾರೆ. ವಿಷಯ ಮಾನ್ಯರು ಧಾರವಾಡ 71 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ವಿವಿಧ ವಾರ್ಡ್ಗಳು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾಯಿತ ಸದಸ್ಯರುಗಳಾದ ನಾವು ಧಾರವಾಡ ಸಮಗ್ರ ಅಭಿವೃದ್ಧಿ ಹಾಗೂ ಇಲ್ಲಿನ ಸಾರ್ವಜನಿಕ ಹಿತದೃಷ್ಟಿಯಿಂದ ಧಾರವಾಡದ ಪ್ರತ್ಯೇಕ ಪಾಲಿಕೆ ಅಗತ್ಯತೆ ಅಂತ ಅನಿವಾರ್ಯವಾಗಿದ್ದು, ಇದು ಪಕ್ಷಾತೀತ ಹಾಗೂ ಜಾತ್ಯತೀತ ಧಾರವಾಡ ಜನತೆ ಹಿತ ಹಾಗೂ ಅವರ ಭಾವನೆಗಳೇ ಮುಖ್ಯ ಎಂದು ನಾವು ದೃಢವಾಗಿ ನಂಬಿದ್ದು, ಸಾರ್ವಜನಿಕರು ಹಾಗೂ ನ್ಯಾಯಸಮ್ಮತವಾದ ಹೋರಾಟ ಸಂಪೂರ್ಣವಾಗಿ ಧ್ವನಿಯಾಗಿ ನಿಟ್ಟಿನ ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನು ನೀಡುತ್ತೇವೆ. ರಾಜೀನಾಮೆ ನೀಡುತ್ತೇವೆ. ನಮ್ಮ ಪಕ್ಷದ ಸದಸ್ಯತ್ವ, ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೂ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀವಿ. ನ್ಯಾಯಸಮ್ಮತ ಹೋರಾಟಕ್ಕೆ ಸಂಪೂರ್ಣವಾಗಿ ಧ್ವನಿಯಾಗುವ ನಿಟ್ಟಿನಲ್ಲಿ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯತ್ವ ಹಾಗೂ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇವೆ. ನನಗ ಹಿಂದ ಹೋರಾಟ ಅಂತಿಮ ಘಟ್ಟಕ್ಕೆ ಬಂದಾಗ ಏನಾಗೈತಿ ಅದು ಇಲ್ಲಿ ಆಗಕತ್ತೈತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಏನು ಕಾರ್ಪೊರೇಟ್ ಅಧಿಕಾರ ನೋಡ್ರಿ, ಇಲ್ಲಿ ಪ್ರೆಸ್ ಓಡಾಡಿ ಬಂದು ಕುಂಡ್ರಕ್ಕ ಅದ್ರ ಕುರ್ಚಿ ಅಂದ್ರೆ ಅಷ್ಟು. ಆದ್ರೆ ಇಲ್ಲಿ ಇನ್ನೂ ಒಂದು ವರ್ಷ ಅಧಿಕಾರ ಇದ್ರೂ ಸಹ ಅಧಿಕಾರ ಮುಖ್ಯ ಅಲ್ಲ, ನಮಗೆ ಜನರು ಮುಖ್ಯ, ಜನರ ನ್ಯಾಯಯುತವಾದ ಬೇಡಿಕೆ ಮುಖ್ಯ. ಅದಕ್ಕೆ ಆ ಕಾರಣದಿಂದ ತಾವೇನು ತ್ಯಾಗ ಮಾಡ್ತೀರಿ, ಇದು ನಿಮಗೆ ಮುಂದೆ ಕಟ್ಟಿಟ್ಟು ಬುತ್ತಿ, ಇದು ನಿಮಗೆ ದೇವರ ಆಶೀರ್ವಾದವನ್ನ ಮಾಡ್ತಾರ. ಯಾಕಂದ್ರೆ ಪಕ್ಷಾತೀತ ಇದು ಎಲ್ಲ ಪಕ್ಷದವರು ತಿಳ್ಕೋಬೇಕು ಅಂತ ಹೇಳಿ ಈಗ ಮುಂದಿನ ಅನುವುಗಳಿಗೆ ಮಾತಾಡಲಿಕ್ಕೆ ನಾನು